Good morning, everybody. I am myself Shivappa, lecturer in Commerce, Government First Grade College, Hospete. Today I wanted to discuss something about controlling. What do you mean by control? In this, I wanted to discuss what do you mean meaning and definition of control, and what are the steps or process involved in controlling. ಅಂದರೆ ಇವತ್ತು ನಾನು ನಿಯಂತ್ರಣದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಯಂತ್ರಣ ಅಂದರೆ ಏನು, ಅದರ ಮೀನಿಂಗು ಅಥವಾ ಡೆಫಿನೇಷನ್ನು, ಆಮೇಲೆ ನಿಯಂತ್ರಣದ ಪ್ರಕ್ರಿಯೆ ಸ್ಟೇಜಸ್ ಅಂತ ಕರಿತೀವಿ. ಸ್ಟೇಜಸ್, ವಾಟ್ ಆರ್ ದ ಸ್ಟೇಜಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದಿ ಕಂಟ್ರೋಲ್. ಸ್ಟೆಪ್ಸ್ ಅಂತೀವಿ, ಸ್ಟೇಜಸ್ ಅಂತೀವಿ, ಹೌದಾ, ಹಂತಗಳು ಅಂತ ಕರಿತೀವಿ, ಪ್ರಕ್ರಿಯೆ ಅಂತ ಕರಿತೀವಿ. ಆ ಸ್ಟೇಜಸ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಬೇಕಾದ್ರೆ ಏನೇ ಸ್ಟೇಜಸ್ ಇದೆ ಎಂಬುದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಫಸ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅಂದರೆ ಆರ್ಗನೈಜೇಷನಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿ ಹಲವಾರು ಫಂಕ್ಷನ್ಸ್ಗಳಿದೆ. ಪ್ಲ್ಯಾನಿಂಗು, ಆರ್ಗನೈಜಿಂಗು, ಡೈರೆಕ್ಟಿಂಗು, ಮೋಟಿವೇಷನು, ಲೀಡರ್ಶಿಪ್ಪು, ಕಮ್ಯುನಿಕೇಷನು, ಕಂಟ್ರೋಲು, ಇವೆಲ್ಲ ಫಂಕ್ಷನ್ಸ್ಗಳು ಬರ್ತಾವೆ, ನಿಮಗೆ ಗೊತ್ತಿದೆ. ನಿಜವಾಗಿ ಹೇಳ್ಬೇಕಂದ್ರೆ ಎರಡೇ ಫಂಕ್ಷನ್ಸ್ ಇದೆ ಅಂತಾನೆ, ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅಂತ. ರಿಯಲಿ ಸ್ಪೀಕಿಂಗ್ ದೇರ್ ಓನ್ಲಿ ಟೂ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಫಸ್ಟ್ ಒನ್ ಇಸ್ ಪ್ಲ್ಯಾನಿಂಗ್. ಪ್ಲ್ಯಾನಿಂಗ್ನಲ್ಲಿ ನಾವೆಲ್ಲ ಟಾರ್ಗೆಟ್ ಎಲ್ಲ ಫಿಕ್ಸ್ ಮಾಡ್ತೀವಿ, ಗುರುಗಳನ್ನ ಫಿಕ್ಸ್ ಮಾಡ್ತೀವಿ. ಸೆಕೆಂಡ್ ಲಾಸ್ಟ್ ಒನ್ ಈಸ್ ಕಂಟ್ರೋಲಿಂಗ್ ಅಂತ. ಕಂಟ್ರೋಲಿಂಗ್ನಲ್ಲಿ ನಮ್ಮ ಟಾರ್ಗೆಟ್ಸ್ ಪ್ರಕಾರ ಅಥವಾ ನಮ್ಮ ಪ್ಲ್ಯಾನ್ ಪ್ರಕಾರ ನಮ್ಮ ಆಬ್ಜೆಕ್ಟಿವ್ಸ್ ಅಚೀವ್ ಆಗಿವಿಲ್ಲ ಅಂತೇಳಿ ಕಂಟ್ರೋಲಿಂಗ್ ಫಂಕ್ಷನಲ್ಲಿ ನೋಡ್ತೀವಿ. ಅದಕ್ಕಾಗಿ ಇವೆರಡೇ ಭಾಳ ಮಹತ್ವವಾಗಿರ್ತಕ್ಕಂಥ ಫಂಕ್ಷನ್ಸ್ ಅಂತ ಕರೀತಾರೆ. ಆಲ್ ಅದರ್ ಫಂಕ್ಷನ್ಸ್ ಕಮ್ ಇನ್ ಬಿಟ್ವೀನ್ ದೀಸ್ ಟೂ ಫಂಕ್ಷನ್ಸ್. ಇವೆಲ್ಲವೂ ಸಪೋರ್ಟಿಂಗ್ ಫಂಕ್ಷನ್ಸ್ ಇದ್ದು, ಆರ್ಗನೈಜಿಂಗ್ ಇರ್ಬೋದು, ಸ್ಟಾಫಿಂಗ್ ಇರ್ಬೋದು, ಡೈರೆಕ್ಟಿಂಗ್ ಇರ್ಬೋದು, ಕೋಆರ್ಡಿನೇಷನು, ಕಮ್ಯುನಿಕೇಷನ್, ಇವೆಲ್ಲ ಏನಿದಾವಲ್ಲ ಇವೆರಡಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಫಂಕ್ಷನ್ಸು. ಅದಕ್ಕಾಗಿ ಭಾಳ ಮುಖ್ಯವಾಗಿರ್ತಕ್ಕಂಥ ಫಂಕ್ಷನ್ಸು ಪ್ಲ್ಯಾನಿಂಗು ಮತ್ತು ಕಂಟ್ರೋಲಿಂಗ್ ಅಂತಕ್ಕಂಥದ್ದು ಕೂಡ ನಾವು ನೆನಪಿಡ್ಬೇಕಾಗ್ತದೆ. ಅಂದ್ರೆ ಕಂಟ್ರೋಲಿಂಗ್ ಭಾಳ ಅವಶ್ಯಕತೆ ಐತೆ. ಯಾಕಂದ್ರೆ ಕಂಟ್ರೋಲಿಂಗ್ ಇಲ್ಲಾಂದ್ರೆ ವರ್ಕರ್ ಎಷ್ಟು ಕೆಲಸ ಮಾಡ್ತಾನೆ ಅಷ್ಟೇ ಸ್ಟ್ಯಾಂಡರ್ಡ್ ಆಗಿಬಿಡ್ತದೆ. ಅದಕ್ಕಾಗಿ ಕಂಟ್ರೋಲಿಂಗ್ ಒಂದು ಸ್ಟ್ಯಾಂಡರ್ಡ್ ಬೇಕು. ಸ್ಟ್ಯಾಂಡರ್ಡ್ಗೆ ನಮಗೆ ಆ್ಯಕ್ಚುಲಿ ಕಂಪೇರ್ ಮಾಡಿದಾಗ ವರ್ಕರ್ ಎಫಿಷಿಯನ್ಸಿ ಜಾಸ್ತಿ ಆಯಿತು ಕಡಿಮೆ ಐತೆ ಅಂತೇಳಿ ಗೊತ್ತಾಗ್ತದೆ. ಅದಕ್ಕಾಗಿ ಕಂಟ್ರೋಲಿಂಗ್ ಫಂಕ್ಷನ್ಸ್ ಅಥವಾ ನಿಯಂತ್ರಣ ಫಂಕ್ಷನ್ಸ್ನ ಅವಶ್ಯಕತೆ ಭಾಳ ಇದೆ ಅಂತಕ್ಕಂಥ ಪಾಯಿಂಟು ನೀವು ನೆನಪಿಡ್ಬೇಕಾಗ್ತದೆ. ಈ ಕಂಟ್ರೋಲಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಥಿಯೋ ಹೈಮನ್ ಮತ್ತು ವಿಲಿಯಮ್ ಸ್ಕಾಟ್ ಅವರ ಪ್ರಕಾರ ಏನು ಹೇಳ್ತಾರಪ್ಪ, ಅಕಾರ್ಡಿಂಗ್ ಟು ಥಿಯೋ ಹೈಮನ್ ಆ್ಯಂಡ್ ವಿಲಿಯಮ್ ಸ್ಕಾಟ್, ಕಂಟ್ರೋಲಿಂಗ್ ಇಸ್ ದ ಪ್ರೋಸೆಸ್ ವಿಚ್ ಚೆಕ್ಸ್ ದ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಸ್ಟ್ಯಾಂಡರ್ಡ್ಸ್. ಇಟ್ ಮೇಕ್ ಶೂರ್ ದಟ್ ಆರ್ಗನೈಜೇಷನಲ್ ಆಬ್ಜೆಕ್ಟಿವ್ಸ್ ಆರ್ ಬೀಯಿಂಗ್ ಮೆಟ್ ಅಂತಾನೆ. ಅಂದರೆ ಕಂಟ್ರೋಲಿಂಗ್ ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ. ಕಂಟ್ರೋಲಿಂಗ್ ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ ಅಂತ, ಒಂದು ಕಾರ್ಯವಿಧಾನ. ಇದರಲ್ಲಿ ನಾವೇನು ಮಾಡ್ತೀವಿ, ಕಾರ್ಯನಿರ್ವಹಣೆಯ ಮತ್ತು ಪ್ರಮಾಣಿತ ಕಾರ್ಯನಿರ್ವಹಣೆಯನ್ನು ಪರಿಶೀಲನೆ ಮಾಡ್ತೀವಿ. ಎಷ್ಟು ಆ್ಯಕ್ಚುಲಿ ಕೆಲಸ ಮಾಡ್ಯಾನ ಮತ್ತು ಸ್ಟ್ಯಾಂಡರ್ಡ್ ವರ್ಕ್ ಎಷ್ಟೈತೆ ಮತ್ತು ಆ್ಯಕ್ಚುಲಿ ವರ್ಕ್ ಎಷ್ಟೈತೆ ಅಂತ ಪರಿಶೀಲನೆ ಮಾಡ್ತೀವಿ, ಚೆಕ್ ಮಾಡ್ತೀವಿ. ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಆರ್ಗನೈಜೇಷನ್ ಆಬ್ಜೆಕ್ಟಿವ್ಸ್ ಆರ್ ಬೀಯಿಂಗ್ ಮೆಟ್ ಅಂತಾರೆ. ಆರ್ಗನೈಜೇಷನ್ನ ಉದ್ದೇಶಗಳು ಅಥವಾ ಗುರಿಗಳು ಎಷ್ಟು ಮಟ್ಟಿಗೆ ಸಫಲವಾಗಿ ಎಂಬುದ್ರ ಬಗ್ಗೆ ಇದು ಕಂಟ್ರೋಲಿಂಗು ತಿಳಿಸ್ತೈತೆ ಅಂತಕ್ಕಂಥ ಪಾಯಿಂಟು ನೀವು ನೆನಪಿಡ್ಬೇಕಾಗ್ತೈತೆ. ಇಷ್ಟು ನೀವು ಮೀನಿಂಗ್ ಬಗ್ಗೆ ನೀವು ತಿಳ್ಕೊಂಡ್ರೆ ಸಾಕಾಗ್ತದೆ. ದೆನ್ ಯು ಕಮ್ ಟು ದಿ ಸ್ಟೆಪ್ಸ್ ಇನ್ ಕಂಟ್ರೋಲಿಂಗ್ ಅಂತಾನೆ. ಕಂಟ್ರೋಲಿಂಗ್ನಲ್ಲಿ 4 ಮುಖ್ಯವಾಗಿರ್ತಕ್ಕಂಥ ಸ್ಟೆಪ್ಸ್ ಇದಾವೆ. ಒಂದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟ್ಯಾಂಡರ್ಡ್ಸ್ ಅಂತಾನೆ, ಅಂದರೆ ಪ್ರಮಾಣವನ್ನು ನಿಗದಿಪಡಿಸ್ತಕ್ಕಂಥದ್ದು. ಎರಡನೇದು ಮೆಜರ್ಮೆಂಟ್ ಆಫ್ ಆ್ಯಕ್ಚುಯಲ್ಸ್, ಅಂದ್ರೆ ಕಾರ್ಯನಿರ್ವಹಣೆಯ ಪರಿಶೀಲನೆ ಅಂತ ಕರಿತೀವಿ. ಮೆಜರ್ಮೆಂಟ್ ಆಫ್ ಆ್ಯಕ್ಚುಯಲ್ಸ್ ಅಂದ್ರೆ ಕಾರ್ಯನಿರ್ವಹಣೆಯ ಪರಿಶೀಲನೆ. ಮೂರನೇದು ಕಂಪ್ಯಾರಿಸನ್ ಆಫ್ ಸ್ಟ್ಯಾಂಡರ್ಡ್ಸ್ ವಿತ್ ಆ್ಯಕ್ಚುಯಲ್ಸ್ ಅಂತ, ಅಂದ್ರೆ ಕಾರ್ಯನಿರ್ವಹಣೆಯನ್ನು ಪ್ರಮಾಣಿತ ಕಾರ್ಯನಿರ್ವಹಣೆಯೊಂದಿಗೆ ಹೋಲಿಕೆ ಮಾಡ್ತಕ್ಕಂಥದ್ದು. ನಾಲ್ಕನೇದು ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್, ಅಂದರೆ ಪರಿಹಾರ ಸೂಚಿಸ್ತಕ್ಕಂಥದ್ದು. ಇವು 4 ಸ್ಟೆಪ್ಸ್ಗಳು ಬರ್ತಾವೆ. ಅಂದ್ರೆ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡೋದು, ಆ್ಯಕ್ಚುಯಲ್ ಮೆಜರ್ ಮಾಡ್ತಕ್ಕಂಥದ್ದು, ಮತ್ತು ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು, ಮತ್ತು ಪರಿಹಾರ ಕಂಡು ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸ್, ಅಂದರೆ ಇವು 4 ಏನಿದಾವಲ್ಲ ಸ್ಟೆಪ್ಸು ಬರ್ತಾವೆ ಅಂತಕ್ಕಂಥದ್ದು ಕಂಟ್ರೋಲಿಂಗ್ ಪ್ರೊಸೆಸ್ನಲ್ಲಿ. ಒಂದೊಂದಾಗಿ ನಾವು ನೋಡೋಣ. ಫಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟ್ಯಾಂಡರ್ಡ್ಸ್ ಅಂತ. ಸ್ಟ್ಯಾಂಡರ್ಡ್ ಅಂದರೆ ಎಷ್ಟು ಪ್ರಮಾಣದ ಕೆಲಸ ಮಾಡ್ಬೇಕಂತೇಳಿ ಒಂದೊಂದು ವರ್ಕರ್ಗೆ ಒಂದೊಂದು ಸ್ಟ್ಯಾಂಡರ್ಡ್ಗಳು ಫಿಕ್ಸ್ ಮಾಡ್ತಾರೆ. ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಸ್ಟ್ಯಾಂಡರ್ಡ್ ಇರ್ತದೆ. ಅಂದರೆ ನಿಗದಿತ ಪ್ರಮಾಣವನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು. ನಿಗದಿತ ಪ್ರಮಾಣ ಹೊಂದತಕ್ಕಂಥದ್ದು, ನಿಗದಿತ ಪ್ರಮಾಣವನ್ನು ಇಲ್ಲಿ ಹೊಂದತಕ್ಕಂಥದ್ದು ಇರ್ತದೆ. ಕಂಪ್ನಿಗೆ ಎಷ್ಟು ನಾವು ಟಾರ್ಗೆಟ್ ಕೊಡ್ಬೇಕಂದ್ರೆ ಕಂಪ್ನಿಯವ್ರು ತಮ್ಮ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ. ಒಂದು ಡಿಪಾರ್ಟ್ಮೆಂಟ್ಗೆ ಇರ್ಬೋದು, ವರ್ಕರ್ಗೆ ಇರ್ಬೋದು. ಅದಕ್ಕೆ ನಾವೇನಂತೀವಿ, ಪ್ರಮಾಣವನ್ನು ನಿಗದಿಪಡಿಸ್ತಕ್ಕಂಥದ್ದು. ಈ ಪ್ರಮಾಣದಲ್ಲಿ ಭಾಳಷ್ಟು ಟೈಪ್ಸ್ ಬರ್ತಾವೆ. ಅಂದ್ರೆ ಎಷ್ಟು ಕೆಲಸ ಮಾಡ್ಬೇಕಂತಕ್ಕಂಥದ್ದು ತಿಳಿಸ್ಕೊಡ್ತಕ್ಕಂಥದ್ದೇ ಪ್ರಮಾಣ. ಎಷ್ಟು ನಮ್ದು ಆ್ಯಕ್ಚುಲ್ ಸ್ಟ್ಯಾಂಡರ್ಡ್ ವರ್ಕ್ ಎಷ್ಟು ಇರ್ಬೇಕಂತಕ್ಕಂಥದ್ದು ನಾವು ಮೊದಲು ಫಿಕ್ಸ್ ಮಾಡಬೇಕಾಗ್ತೈತೆ. ಈ ಸ್ಟ್ಯಾಂಡರ್ಡ್ನಲ್ಲಿ 3-4 ಟೈಪ್ ಬರ್ತವೆ. ಒಂದೊಂದು ಮನಿ ಸ್ಟ್ಯಾಂಡರ್ಡ್ ಅಂದರೆ ಹಣದ ಮುಖಾಂತರ ಅಳಿತಕ್ಕಂಥದ್ದು, ಇನ್ನೊಂದು ಫಿಸಿಕಲ್ ಅಂದರೆ ಕ್ವಾಂಟಿಟಿ ಸ್ಟ್ಯಾಂಡರ್ಡು, ಇನ್ನೊಂದು ಟೈಮ್ ಸ್ಟ್ಯಾಂಡರ್ಡು, ಲಾಸ್ಟ್ ಒನ್ ಈಸ್ ಇಂಟ್ಯಾಂಜಿಬಲ್ ಸ್ಟ್ಯಾಂಡರ್ಡ್. ಮನಿ ಅಂದರೆ ಹಣದ ಮುಖಾಂತರ ನಾವು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಬೇಕಾಗ್ತದೆ. ಹಣದ ಪ್ರಮಾಣ ಅಂತಂದ್ರೆ ಉದಾಹರಣೆಗೆ ಸೇಲ್ಸ್ ರೆವೆನ್ಯೂ ಎಷ್ಟಾಯಿತು, ಇನ್ಕಮ್ ಸೇಲ್ಸ್ ರೆವೆನ್ಯೂ ಎಷ್ಟು ನಾವು ಸೇಲ್ಸ್ ರೆವೆನ್ಯೂ ಬರ್ಬೇಕಂತ
ಅಂತ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ಬೋದು. ಇನ್ಕಮ್ ಲೆವೆಲ್ ಅಂದರೆ ಎಷ್ಟು ಇನ್ಕಮ್ ಬರಬೇಕಪ್ಪ ಅನ್ನೋದ್ರ ಬಗ್ಗೆ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ಬೋದು. ಆಮೇಲೆ ಕ್ವಾಂಟಿಟಿ ಸ್ಟ್ಯಾಂಡರ್ಡ್ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂದರೆ ಎಷ್ಟು ಗಾತ್ರದ ಪ್ರಮಾಣ ಅಥವಾ ಪರಿಮಾಣದ ಪ್ರಮಾಣ ಅಂತ ಕರಿತೀವಿ. ಎಷ್ಟು ಗಾತ್ರದ ಅಂದ್ರೆ ಎಷ್ಟು ಯೂನಿಟ್ಸ್ ಆಫ್ ಪ್ರೊಡಕ್ಷನ್ ಮಾಡಬೇಕು, ಎಷ್ಟು ಯೂನಿಟ್ಸ್ ಸೇಲ್ ಮಾಡಬೇಕು ಅಂದರೆ ಯೂನಿಟ್ಸ್ನಲ್ಲಿ ಮೆಜರ್ ಮಾಡ್ತೀವಿ. ಇಲ್ಲಿ ಹಣ ಇರೋದಲ್ಲ, ಯೂನಿಟ್ಸ್ ಇರ್ತದೆ, ಹೌದಾ. ಯೂನಿಟ್ಸ್ ಮುಖಾಂತರ ನಾವು ಮೆಜರ್ ಮಾಡ್ತಕ್ಕಂಥದ್ದು ಗಾತ್ರದ ಪ್ರಮಾಣ ಅಂತ ಹೇಳ್ತೀವಿ ನಾವು. ಇನ್ನೊಂದು ಬರ್ತದೆ ಟೈಮ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ವೇಳೆಯ ಪ್ರಮಾಣ ಅಂತಂದ್ರೆ ಎಷ್ಟು ಅವಧಿ ಒಳಗಡೆ ನಮ್ಮ ಕೆಲಸ ಮುಗಿಸ್ಬೇಕಂತಕ್ಕಂಥದ್ದು. ವೇಳೆ ಅಂತಂದರೆ ಎಷ್ಟು ಅವಧಿ ಒಳಗಡೆ ನಮ್ಮ ಕೆಲಸ ಮುಗಿಸ್ಬೇಕಂತಕ್ಕಂಥದ್ದನ್ನು ಕೂಡ ನಾವು ಫಿಕ್ಸ್ ಮಾಡಬೇಕಾಗ್ತದೆ. ಇನ್ನೊಂದು ಬರ್ತದೆ ಇಂಟ್ಯಾಂಜಿಬಲ್ ಸ್ಟ್ಯಾಂಡರ್ಡ್ ಅಂತ ಬರ್ತದೆ. ಇಂಟ್ಯಾಂಜಿಬಲ್ ಸ್ಟ್ಯಾಂಡರ್ಡ್ ಅಂತಂದ್ರೆ ಅಗೋಚರ ಪ್ರಮಾಣ ಅಂತಂದ್ರೆ ಇದು ಕ್ವಾಲಿಟಿಗೆ ಸಂಬಂಧಪಟ್ಟಿರ್ತದೆ, ಕ್ವಾಂಟಿಟಿಗೆ ಇಲ್ಲ, ಮನಿಗೆ ಸಂಬಂಧ ಇಲ್ಲ, ಕ್ವಾಲಿಟಿಗೆ ಸಂಬಂಧಪಟ್ಟಿರ್ತದೆ. ಉದಾಹರಣೆ ಕ್ಯಾರೆಕ್ಟರ್ ಸಂಬಂಧಪಟ್ಟ ಇಂಟೆಲಿಜೆನ್ಸ್ ಬಗ್ಗೆ ಆಗಲಿ, ಅಥವಾ ಎಂಪ್ಲಾಯಿ ಮರೆಯಲ್ ಬಗ್ಗೆ ಆಗಲಿ, ಎಂಪ್ಲಾಯಿ ಬಿಹೇವಿಯರ್ ಇನ್ ದಿ ಆರ್ಗನೈಜೇಷನ್ನು, ಹೌದಾ, ಇವೆಲ್ಲ ಇರ್ತವೆ. ಆಮೇಲೆ ಪೋಸ್ಟ್ ಟ್ರೈನಿಂಗ್ ಪರ್ಫಾರ್ಮೆನ್ಸ್ ಆಫ್ ಎನ್ ಎಂಪ್ಲಾಯ್ ಅಂತಾನೆ. ಪೋಸ್ಟ್ ಟ್ರೈನಿಂಗ್ ಪರ್ಫಾರ್ಮೆನ್ಸ್ ಅಂದರೆ ಎಂಪ್ಲಾಯಿಗೆ ಅಥವಾ ಉದ್ಯೋಗಿಗೆ ನಾವು ತರಬೇತಿ ಕೊಟ್ಟ ಮೇಲೆ ಅವನು ಎಷ್ಟು ಮಟ್ಟಿಗೆ ಅವನ ಕಾರ್ಯ ಸಾಮರ್ಥ್ಯ ಹೆಚ್ಚಿಗೆ ಆಗೈತೆ ಅಥವಾ ಅಂಬೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಕ್ಕಂಥ ಇವೆಲ್ಲ ಏನಿದಾವಲ್ಲ ಇಂಟ್ಯಾಜಿಬಲ್ ಅಥವಾ ಅಗೋಚರ ಪ್ರಮಾಣದಲ್ಲಿ ಬರ್ತಕ್ಕಂಥ ಪಾಯಿಂಟ್ ಕೂಡ ನೀವು ನೆನ್ಪಿಡ್ಬೇಕಾಗ್ತೈತೆ. ಆಮೇಲೆ ನಾವು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ಬೇಕಾದ್ರೆ ಏನೈತಲ್ಲ, ಸ್ಟ್ಯಾಂಡರ್ಡ್ ಶುಡ್ ಬಿ ಅಚೀವೇಬಲ್ ಅಂತಾನೆ. ಅಂದ್ರೆ ನಾವು ಪೂರೈಸಲಿಕ್ಕೆ ಆಗ್ಬೇಕು ಅಂತ ಸ್ಟ್ಯಾಂಡರ್ಡ್ಗಳು ಫಿಕ್ಸ್ ಮಾಡಬೇಕು. ಸ್ಟ್ಯಾಂಡರ್ಡ್ ಭಾರಿ ಹೈ ಇತ್ತಂತಂದ್ರೆ ಅದನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲ, ಪೂರೈಸಲಿಕ್ಕೆ ಆಗೋದಿಲ್ಲ. ಟೂ ಲೋ ಇದ್ರೆ ಸ್ಟ್ಯಾಂಡರ್ಡ್ ಶುಡ್ ನಾಟ್ ಬಿ ವೆರಿ ಹೈ and standard should not be very low. The standard should be in such a way that average man put some extra effort, it should be achievable ಅಂತಾನೆ. ಅಂದ್ರೆ ಏನಪ್ಪ ಅಂದರೆ ಸ್ಟ್ಯಾಂಡರ್ಡ್ ಭಾಳ ಹೈ ಇರಬಾರ್ದು, ಭಾಳ ಹೈ ಸ್ಟ್ಯಾಂಡರ್ಡ್, ಭಾಳ ಹೆಚ್ಚಿನ ಒಂದು ಪ್ರಮಾಣ ಜಿಗಿಬಾರ್ದು. ಇಟ್ ಕೆನಾಟ್ ಬಿ ಇಟ್ ಕೆನಾಟ್ ಬಿ ಕಂಪ್ಲೀಟೆಡ್ ಬೈ ಈವನ್ ಸೂಪರ್ ಮ್ಯಾನ್ಲಿಂದ ಕೂಡ, ಅತಿ ಮಾನುಷ ವ್ಯಕ್ತಿಯಿಂದ ಕೂಡ ಅದು ಮುಗಿಸ್ಲಿಕ್ಕಾಗದೆ ಅಂಥ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಬಾರ್ದು. ಸ್ಟ್ಯಾಂಡರ್ಡ್ ಶುಡ್ ನಾಟ್ ಬಿ ಟೂ ಲೋ ಅಂದ್ರೆ ಭಾಳ ಕಡಿಮೆ ಸ್ಟ್ಯಾಂಡರ್ಡ್ ಇತ್ತಪ್ಪ, ಭಾಳ ಕಡಿಮೆ ಪ್ರಮಾಣ ನಾವು ಫಿಕ್ಸ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಈಸಿಲಿ ಪರ್ಫಾರ್ಮ್ ಬೈ ಈವನ್ ಇನ್ಎಫಿಷಿಯೆಂಟ್ ವರ್ಕರ್. ಅಸಮರ್ಥ ಇರ್ತಕ್ಕಂಥನೋ ಅಥವಾ ಲೇಜಿ ಆಗಿರ್ತಕ್ಕಂಥ ವರ್ಕರ್, ಸೋಮಾರಿಗೆ ಕೂಡ ಸುಲಭವಾಗಿ ಮುಗಿಸ್ಬೋದು. ಅಂಥ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಬಾರ್ದು. ಇವೆರಡೂ ಒಳ್ಳೆಯವಲ್ಲ. ಹೆಂಗಿರ್ಬೇಕಪ್ಪ ಅಂದ್ರೆ ಸ್ಟ್ಯಾಂಡರ್ಡು ಸಾಧಾರಣ ವ್ಯಕ್ತಿ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅದನ್ನು ಮುಗಿಸಲಿಕ್ಕೆ ಬರ್ತಾ ಇರಬೇಕು. ಅಂದ್ರೆ ಸ್ವಲ್ಪ ಪ್ರಯತ್ನ ಬೇಕಿಲ್ಲಿ. ಸಾಧಾರಣ ವ್ಯಕ್ತಿಗೆ ಸ್ವಲ್ಪ ಪ್ರಯತ್ನ ಮಾಡೋದ್ರ ಮುಖಾಂತರ ಅದು ಮುಗಿಸಂಗಿರ್ಬೇಕು. ಅಂಥ ಸ್ಟ್ಯಾಂಡರ್ಡ್ ನಾವು ಫಿಕ್ಸ್ ಮಾಡಬೇಕಾಗ್ತದೆ ಅಂತಕ್ಕಂಥ ಪಾಯಿಂಟ್ ಕೂಡ ನೆನಪಿಡ್ಬೇಕಾಗ್ತದೆ. ಆಮೇಲೆ ಸ್ಟ್ಯಾಂಡರ್ಡ್ ಶುಡ್ ಬಿ ಫ್ಲೆಕ್ಸಿಬಲ್ ಅಂತ, ರಿಜಿಡ್ ಸ್ಟ್ಯಾಂಡರ್ಡ್ ಇರಬಾರ್ದು. ಅಂದ್ರೆ ಪರಿಸ್ಥಿತಿ ತಕ್ಕಂಗೆ, ಕಾಲಕ್ಕೆ ತಕ್ಕಂಗೆ ಸ್ಟ್ಯಾಂಡರ್ಡ್ನಲ್ಲಿ ಬದಲಾವಣೆ ಮಾಡಲಿಕ್ಕೆ, ಪ್ರಮಾಣದಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರಬೇಕಂತಕ್ಕಂಥದ್ದು. ಅದಕ್ಕಾಗಿ ಸ್ಟ್ಯಾಂಡರ್ಡು ಫ್ಲೆಕ್ಸಿಬಲ್ ಆಗಿರಬೇಕು, ರಿಜಿಡ್ ಇರಬಾರ್ದು ಅಂತಕ್ಕಂಥದ್ದು. ಆಮೇಲೆ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ ಅಂತಾನೆ. ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ಗೆ ಅಂದರೆ ಬೇರೆ ಆ್ಯಕ್ಟಿವಿಟಿಗೆ, ಬೇರೆ ಕಾರ್ಯಗಳಿಗೆ ಮತ್ತು ಬೇರೆ ಡಿಪಾರ್ಟ್ಮೆಂಟ್ಗೆ ಬೇರೆ ನಮೂನೆಯ ಸ್ಟ್ಯಾಂಡರ್ಡ್ಗಳನ್ನು ನೀವು ಫಿಕ್ಸ್ ಮಾಡ್ಬೋದು. ಆ ಪ್ರಮಾಣವನ್ನು ಫಿಕ್ಸ್ ಮಾಡೋದು ಅಂತಕ್ಕಂಥ ಪಾಯಿಂಟ್ ಕೂಡ ನೀವು ನೆನ್ಪಿಡ್ಬೇಕಾಗ್ತದೆ. ಈ ಎರಡನೇ ಪಾಯಿಂಟ್ ಬರ್ತದೆ, ಇದೆಲ್ಲ ಸ್ಟ್ಯಾಂಡರ್ಡ್ ಬಗ್ಗೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟ್ಯಾಂಡರ್ಡ್ ಬಗ್ಗೆ ನೀವು ಇಷ್ಟು ತಿಳ್ಕೊಂಡ್ರೆ ಸಾಕಾಗ್ತದೆ. ಎರಡನೇದು ಬರ್ತದೆ ಆ್ಯಕ್ಚುಯಲ್ ಮೆಜರ್ಮೆಂಟ್ ಅಂತೇಳಿ. ಅಂದ್ರೆ ಕಾರ್ಯನಿರ್ವಹಣೆಯ ಪರಿಶೀಲನೆ ಮಾಡಬೇಕಾದ್ರೆ ಕೆಲವೊಂದು ಕ್ವಶನ್ಸ್ ನಾವು ಹಾಕಬೇಕಾಗ್ತದೆ. ಏನು ಹಾಕಬೇಕಪ್ಪ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಡಿಸೈಡ್ ಫಸ್ಟ್ ಆಫ್ ಆಲ್ ವೈಲ್ ಮೆಜರಿಂಗ್ ದಿ ವರ್ಕ್ ವಿ ಹ್ಯಾವ್ ಟು ಡಿಸೈಡ್ ವಾಟ್ ಟು ಮೆಜರ್, ಯಾವುದನ್ನು ಅಳತೆ ಮಾಡಬೇಕು, ವಾಟ್ ಟು ಮೆಜರ್, ವಾಟ್ ಮೆಥಡ್ಸ್ ಟು ಅಡಾಪ್ಟ್, ವಾಟ್ ಟೆಕ್ನಿಕ್ಸ್ ಟು ಬಿ ಫಾಲೋಡ್ ಅಂತಾನೆ. ಅಂದ್ರೆ ಯಾವುದನ್ನು ಮೆಜರ್ ಮಾಡಬೇಕು ಅಂದರೆ ಯಾವುದನ್ನು ಅಳತೆ ಮಾಡಬೇಕು, ಮತ್ತು ಯಾವ ವಿಧಾನನ ಅನುಸರಿಸ್ಬೇಕು, ಮತ್ತು ಏನು ತಂತ್ರಗಳು ಅನುಸರಿಸ್ಬೇಕು, ಇವೆಲ್ಲ ಕ್ವಶನ್ಸ್ಗಳ ಬಗ್ಗೆ ನಾವು ಫಸ್ಟು ಇವೆಲ್ಲ ಕ್ವಶನ್ಸ್ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಇವೆಲ್ಲ ಕ್ವಶನ್ಸ್ ನಾವು ಮನಸ್ಸಿನಾಗ ಇಟ್ಕೋಬೇಕಾಗ್ತದೆ. ಏನು ಮೆಜರ್ ಮಾಡ್ಬೇಕಂಬೋದು, ಮತ್ತು ಯಾವ ವಿಧಾನ ಅನುಸರಿಸ್ಬೇಕು, ಆಮೇಲೆ ಯಾವ ತಂತ್ರಗಳು ಉಪಯೋಗಿಸ್ಬೇಕು, ಇವಕ್ಕೆಲ್ಲ ಆನ್ಸರ್ ಕಂಡಿಡ್ಕೊಂಡು ಆಮೇಲೆ ನಾವೇನು ಮಾಡಬೇಕಾಗ್ತದೆ, ಮೆಜರ್ ಮಾಡಬೇಕಾಗ್ತದೆ ಅಂತಕ್ಕಂಥ ಪಾಯಿಂಟು ನೆನ್ಪಿಡ್ಬೇಕಾಗ್ತದೆ. ಆಮೇಲೆ ಈ ಎಲ್ಲ ಮೆಜರ್ಮೆಂಟ್ ಮಾಡಿದ ಮೇಲೆ ನಾವು ರಿಪೋರ್ಟ್ ಮಾಡಬೇಕಾಗ್ತದೆ, ವರದಿ ಮಾಡಬೇಕಾಗ್ತದೆ. ಯಾರಿಗೆ ಹೈಯರ್ ಅಥಾರಿಟಿಗೆ ವರದಿ ಮಾಡಬೇಕಾಗ್ತದೆ. ವರದಿ ಯಾವ ಥರ ಇರ್ಬೇಕಂದ್ರೆ ಇಟ್ ಮೇ ಬಿ ಆಫ್ ರೆಗ್ಯುಲರ್ ಅಂತಾನೆ. ರೆಗ್ಯುಲರ್ ಇರ್ಬೋದು, ಪಿರಿಯಾಡಿಕಲ್ ಇರ್ಬೋದು, ಆಡಿಟ್ ಇರ್ಬೋದು, ಸ್ಯಾಂಪಲ್ ಟೆಸ್ಟ್ ಇರ್ಬೋದು. ಅಂದರೆ ನಿರಂತರವಾಗಿ ವರದಿ ಮಾಡ್ತಕ್ಕಂಥ ಹೈಯರ್ ಅಥಾರಿಟಿಗೆ, ಮೇಲಿನ ಅಧಿಕಾರಿಗಳಿಗೆ. ಅಥವಾ ಪಿರಿಯಾಡಿಕಲ್ ಅಂದರೆ ಆಗಾಗ್ಗೆ ವರದಿ ಮಾಡ್ತಕ್ಕಂಥದ್ದು. ಮೆಜರ್ಮೆಂಟ್ ಮಾಡಿದ ಮೇಲೆ ಆಡಿಟ್ ಅಂದರೆ ಲೆಕ್ಕ ಪರಿಶೋಧನೆ ಮಾಡಿದಾಗ ಹೈಯರ್ ಅಥಾರಿಟಿಗೆ ಮೆಜರ್ ಮಾಡಿದ್ರು ಕೂಡ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಬಗ್ಗೆ ಗೊತ್ತಾಗ್ತದೆ. ಮತ್ತು ಸ್ಯಾಂಪಲ್ ಟೆಸ್ಟ್ ಅಂತಾನೆ. ಸ್ಯಾಂಪಲ್ ಟೆಸ್ಟ್ ಅಂದ್ರೆ
ನೀವು ಮಾದರಿ ಪರೀಕ್ಷೆ ಅಂತ ಕರಿತೀವಿ ನಾವು. ಮಾದರಿ ಅಂದರೆ ನಾವು ಯಾವುದೇ ಒಂದು ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಟೆಸ್ಟ್ ಮಾಡಬೇಕಾದ್ರೆ ಅಷ್ಟು ಪ್ರಾಡಕ್ಟ್ ನಾವು ಟೆಸ್ಟ್ ಮಾಡೋದು ಬೇಕಾಗಿಲ್ಲ. ರ್ಯಾಂಡಮ್ ಸ್ಯಾಂಪಲ್ನಿಂದ ಒಂದು 3 4 ಅಥವಾ 5 ಪ್ರಾಡಕ್ಟ್ಸ್ ತಗೊಂಡು ಅದ್ರ ಕ್ವಾಲಿಟಿ ಹೆಂಗೈತೆ ಅಂತ ಗೊತ್ತಿದ್ರೆ ಅದು ಆಲ್ಮೋಸ್ಟ್ ಎಲ್ಲ ಹಂಗೆ ಇರ್ತಾವೆ ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ಕ್ವಾಲಿಟಿ ಈ ಥರ ನಾವೇನೈತಿಲ್ಲ ಮಾದರಿ ಪರೀಕ್ಷೆಯ ಮುಖಾಂತರ ಕೂಡ ನಾವು ಮೆಜರ್ಮೆಂಟ್ ಮಾಡ್ಬೋದು ಅಂತಕ್ಕಂಥ ಪಾಯಿಂಟ್ ಕೂಡ ನೀವು ನೆನಪಿಡಬೇಕಾಗುತ್ತೆ. ದಿಸ್ ಈಸ್ ಆಲ್ ಸಮಥಿಂಗ್ ರಿಗಾರ್ಡಿಂಗ್ ಆ್ಯಕ್ಚುಯಲ್ ಮೆಜರ್ಮೆಂಟು ಅಂದ್ರೆ ಕಾರ್ಯನಿರ್ವಹಣೆ ಪರಿಶೀಲನೆ ಈ ರೀತಿ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಪಾಯಿಂಟು. ಇನ್ನು 3ನೇ ಪಾಯಿಂಟಿಗೆ ಬಂದರೆ ಕಂಪ್ಯಾರಿಸನ್ ಅಂತಾನೆ. ಕಂಪ್ಯಾರಿಸನ್ ಅಂದರೆ ಕಾರ್ಯನಿರ್ವಹಣೆಯನ್ನು ಪ್ರಮಾಣಿತ ನಿರ್ವಹಣೆಯೊಂದಿಗೆ ಹೋಲಿಸ್ತಕ್ಕಂಥದ್ದು. ಕಾರ್ಯನಿರ್ವಹಣೆನ ಅಂದ್ರೆ ಆ್ಯಕ್ಚುಯಲ್ ವರ್ಕು ಮತ್ತು ಸ್ಟ್ಯಾಂಡರ್ಡ್ ವರ್ಕು ಎರಡನ್ನ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು, ಎರಡನ್ನ ಹೋಲಿಕೆ ಮಾಡಿ ನೋಡ್ತಕ್ಕಂಥದ್ದು. ಆ್ಯಕ್ಚುಯಲ್ ವರ್ಕು ಮತ್ತು ಸ್ಟ್ಯಾಂಡರ್ಡ್ ವರ್ಕನ್ನು ಎರಡನ್ನು ಹೋಲಿಕೆ ಮಾಡ್ತಕ್ಕಂಥದ್ದು. ಇದರಿಂದ ಏನಾಗ್ತದೆ, ಡಿವಿಯೇಷನ್ಸು ಅಥವಾ ವೇರಿಯನ್ಸಸ್ಸು ಗೊತ್ತಾಗ್ತದೆ. ಈ ವೇರಿಯನ್ಸಸ್ ಏನಿದಾವಲ್ಲ ಅವು ಪಾಸಿಟಿವ್ ಆಗಿದ್ರೆ ಇರ್ಬೋದು ಅಥವಾ ನೆಗೆಟಿವ್ ವೇರಿಯನ್ಸು ಇರ್ಬೋದು. ಏನಪ್ಪ ಪಾಸಿಟಿವ್ ವೇರಿಯನ್ಸು ಮತ್ತು ನೆಗೆಟಿವ್ ವೇರಿಯನ್ಸ್ ಅಂದರೆ ಏನಂತಂದ್ರೆ, ಉದಾಹರಣೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಉದಾಹರಣೆಗೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ನು 10,000 ಯೂನಿಟ್ಸ್ ಇತ್ತು ತನಕ. ಆ್ಯಕ್ಚುಯಲ್ ಪ್ರೊಡಕ್ಷನ್ ಮೇ ಬಿ ಆಫ್ ಮೋರ್ ದೆನ್ 10,000 ಆರ್ ಲೆಸ್ ದೆನ್ 10,000. ಆ್ಯಕ್ಚುಯಲ್ ಪ್ರೊಡಕ್ಷನ್ನು 11,000 ಇರ್ಬೋದು ಅಥವಾ 9,000 ಇರ್ಬೋದು. ಅದು 11,000 ಇದ್ರೆ ಪ್ರಾಬ್ಲಮ್ ಇಲ್ಲ, ಅದು ಪಾಸಿಟಿವ್ ವೇರಿಯನ್ಸ್ ಅಂತ ಕರಿತೀವಿ. 9,000 ಇದ್ರೆ ಅದು ನೆಗೆಟಿವ್ ವೇರಿಯನ್ಸ್, ಅಂದರೆ ನಿಮ್ಮ ಸ್ಟ್ಯಾಂಡರ್ಡ್ಗಿಂತ ಕಡಿಮೆ ಐತೆ, ಅದು ನೆಗೆಟಿವ್ ವೇರಿಯನ್ಸ್ ಅಂತ ಕರಿತೀವಿ. ಅಂದ್ರೆ ಪಾಸಿಟಿವ್ ವೇರಿಯನ್ಸ್ ಇದ್ದಾಗ ಏನೂ ಸಮಸ್ಯೆ ಇಲ್ಲ. ನೆಗೆಟಿವ್ ವೇರಿಯನ್ಸ್ ಬಂತಂದ್ರೆ ಭಿನ್ನತೆ ಏನೈತಲ್ಲ, ಈ ಕಂಪ್ಯಾರಿಸನ್ ಹೋಲಿಕೆ ಮಾಡಿದಾಗ ಭಿನ್ನತೆ ಬರ್ತದೆ ಅಥವಾ ವ್ಯತ್ಯಾಸ ಬರ್ತದೆ. ವ್ಯತ್ಯಾಸವು ಧನಾತ್ಮಕವಾಗಿರ್ಬೋದು ಅಥವಾ ಋಣಾತ್ಮಕವಾಗಿರ್ಬೋದು. ಧನಾತ್ಮಕವಾಗಿದ್ದಾಗ ಏನು ಸಮಸ್ಯೆ ಇಲ್ಲ, ಋಣಾತ್ಮಕ ವ್ಯತ್ಯಾಸ ಬಂದಾಗ ನಮಗೆ ಸಮಸ್ಯೆ ಬರ್ತದೆ. ದೆನ್ ವಾಟ್ ಆರ್ ದ ರೀಸನ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಲೋ ಪ್ರೊಡಕ್ಷನ್ ಆಗಲಿಕ್ಕೆ ಏನು ಕಾರಣಗಳಪ್ಪ, ಏನು ಕಾರಣಗಳು ಕಡಿಮೆ, ಯಾವ್ಯಾವ ಕಾರಣದಿಂದ ಪ್ರೊಡಕ್ಷನ್ ಕಡಿಮೆ ಆಯ್ತು? ವೆದರ್ ಇಟ್ ಈಸ್ ಡ್ಯೂ ಟು ರಾ ಮಟೀರಿಯಲ್ ಪ್ರಾಬ್ಲಮ್, ಲೇಬರ್ ಸ್ಟ್ರೈಕ್, ಪವರ್ ಕಟ್ ಆರ್ ಯೂಸ್ ಆಫ್ ಓಲ್ಡ್ ಆ್ಯಂಡ್ ಔಟ್ಡೇಟೆಡ್ ಮೆಷಿನರಿ. ಅಂದ್ರೆ ಏನೈತಲ್ಲ ರಾ ಮಟೀರಿಯಲ್ ಸರಿಯಾಗಿ ಸಿಗದೇ ಇರೋದ್ರಿಂದ ಪ್ರೊಡಕ್ಷನ್ ಕಡಿಮೆ ಆಯಿತು, ಅಥವಾ ಲೇಬರ್ ಸ್ಟ್ರೈಕ್ಲಿಂದ ಆಯಿತು, ಅಥವಾ ಯೂಸ್ ಆಫ್ ಔಟ್ಡೇಟೆಡ್ ಹಳೆಯ ಮೆಷಿನರಿಗಳು ಯೂಸ್ ಮಾಡಿದ್ರೆ ಆಯಿತು. ಇವೆಲ್ಲ ಕಾರಣಗಳು ಇರ್ತಾವೆ. ಇದರಲ್ಲಿ ಯಾವುದು ಕಾರಣಗಳು ಅಂತೇಳಿ ನಾವು ಕಂಡಿಡಿದು ಅದಕ್ಕೆ ನಾವು ಕರೆಕ್ಟಿವ್ ಆ್ಯಕ್ಷನ್ಸ್ ತಗೋಬೇಕಾಗ್ತದೆ ಅಂತಕ್ಕಂಥ ಪಾಯಿಂಟು. ಅಂದರೆ ಕಂಪ್ಯಾರಿಸನ್ ಮಾಡೋದ್ರಿಂದ ನಾವು ಕರೆಕ್ಟಿವ್ ಆ್ಯಕ್ಷನ್ಸ್ ತಗೊಳ್ಳಿಕ್ಕೆ ಹೆಲ್ಪ್ ಆಗ್ತೈತೆ ಅಂತಕ್ಕಂಥ ಪಾಯಿಂಟು ಕೂಡ ನೀವು ನೆನ್ಪಿಡಬೇಕು. ದೆನ್ 4ನೇ ಪಾಯಿಂಟು ಟೇಕಿಂಗ್ ಆಫ್ ಕರೆಕ್ಟಿವ್ ಆ್ಯಕ್ಷನ್ ಅಂತ. ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ ಅಂದರೆ ಪರಿಹಾರ ಸೂಚಿಸ್ತಕ್ಕಂಥದ್ದು. ಈಗ ನಾವು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ವಿ, ಆ್ಯಕ್ಚುಯಲ್ ಮೆಜರ್ ಮಾಡಿದ್ವಿ, ಕಂಪ್ಯಾರಿಸನ್ ಮಾಡಿದಾಗ ಅಲ್ಲಿ ಪಾಸಿಟಿವ್ ವೇರಿಯನ್ಸ್ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಓಕೆ ಕೈ ಬಿಟ್ಬಿಡ್ತೀವಿ. ನೆಗೆಟಿವ್ ವೇರಿಯನ್ಸ್ ಬಂತಂದಾಗ ಆವಾಗ ನಾವು ಕರೆಕ್ಟಿವ್ ಆ್ಯಕ್ಷನ್ಸ್ ತಗೋಬೇಕಾಗ್ತದೆ. ಕರೆಕ್ಟಿವ್ ಆ್ಯಕ್ಷನ್ಸು ಅಂದರೆ ಇದರಲ್ಲಿ ವಾಟ್ ಇಟ್ ಇನ್ಕ್ಲೂಡ್ಸ್ ಅಂದರೆ ಯಾವುದೇ ಒಂದು ಪರಿಹಾರಗಳು ಸೂಚಿಸ್ಬೋದು. ಇಂಥ ಪರಿಹಾರಗಳು ಇರ್ಬೋದು. ಈಗ ಕರೆಕ್ಟಿವ್ ಆ್ಯಕ್ಷನ್ಗೆ ಕೆಲವೊಂದು ಪರಿಹಾರಗಳು ಬರ್ತವೆ. ಒಂದು ರೀಫಿಕ್ಸೇಷನ್ ಆಫ್ ಟಾರ್ಗೆಟ್ಸ್ ಅಂತಾನೆ. ಟಾರ್ಗೆಟ್ಸನ್ನು ರೀಫಿಕ್ಸ್ ಮಾಡ್ತಕ್ಕಂಥದ್ದು, ಅಂದರೆ ಗುರಿಗಳನ್ನು ಪುನಃ ನಿಗದಿ ಮಾಡ್ತಕ್ಕಂಥದ್ದು. ಮೊದಲು ಗುರಿಗಳು ಇದ್ವಪ್ಪ, ಮೊದಲು ಟಾರ್ಗೆಟ್ ಭಾಳ ದೊಡ್ಡದಿತ್ತು ಅಂತಂದ್ರೆ ಅದನ್ನು ಸಾಮಾನ್ಯವಾಗಿ ಇದನ್ನು ಮುಟ್ಸೋಕ್ಕಾಗೋದಿಲ್ಲ. ಈವನ್ ಎಫಿಷಿಯೆಂಟ್ ವರ್ಗರಿಗೂ ಮುಗಿಸ್ಲಿಕ್ಕೆ ಆಗೋದಿಲ್ಲ, ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂದ್ರೆ ಅದನ್ನು ರೀಫಿಕ್ಸ್ ಮಾಡ್ಬೋದು. ಟಾರ್ಗೆಟ್ಸ್ ಅದು ಗುರಿಗಳನ್ನು ಪುನಃ ನಿಗದಿ ಮಾಡ್ಬೋದು. ಆಮೇಲೆ ರೀಕ್ಲಾಸಿಫಿಕೇಷನ್ ಆಫ್ ಡ್ಯೂಟೀಸ್ ಅಂತಾನೆ. ಅಂದರೆ ಕರ್ತವ್ಯಗಳನ್ನು ಪುನಃ ಅನಿಸ್ತಕ್ಕಂಥದ್ದು. ಅಂದ್ರೆ ಒಬ್ಬನಿಗೆ ಕೆಲಸ ಒಬ್ಬನು ಯಾವನು ಎಫಿಷಿಯೆಂಟ್ ಇರ್ತಾನೆ ಅವನು ಒಳ್ಳೆಯ ಸ್ಥಾನ ಕುಂದಿರ್ಸೋದು. ಸ್ವಲ್ಪ ಕಡಿಮೆ ಕೆಲಸ ಇರ್ತಕ್ಕಂಥ ಸ್ವಲ್ಪ ಸಾಧಾರಣ ಇರ್ತಕ್ಕಂಥ ವ್ಯಕ್ತಿನ ಅಲ್ಲಿ ಬದಲು ಮಾಡೋದ್ರ ಮುಖಾಂತರ ಕೂಡ ನಾವೇನು ಮಾಡ್ಬೋದು, ಇದನ್ನು ಪರಿಹಾರ ಸೂಚಿಸ್ಬೋದು. ಅಂದ್ರೆ ಈ ನೆಗೆಟಿವ್ ವೇರಿಯನ್ಸನ್ನು ಕರೆಕ್ಟ್ ಮಾಡಲಿಕ್ಕೆ ಈ ಒಂದು ತಂತ್ರ ಕೂಡ ನಾವು ಬಳಸ್ಬೋದು. ಆಮೇಲೆ ಚೇಂಜಿಂಗ್ ದ ಆರ್ಗನೈಜೇಷನ್ ಸ್ಟ್ರಕ್ಚರ್ ಅಂತಾನೆ. ಆರ್ಗನೈಜೇಷನ್ ಸ್ಟ್ರಕ್ಚರ್ ಅಂದ್ರೆ ಸಂಸ್ಥೆಯ ರಚನೆಯನ್ನೇ ನಾವು ಅಮೂಲಾಗ್ರವಾಗಿ ಚೇಂಜ್ ಮಾಡೋದ್ರ ಮುಖಾಂತರ ನಾವು ಇದಕ್ಕೆ ಪರಿಹಾರ ಕಂಡುಹಿಡಿಬೋದು, ಪರಿಹಾರ ಸೂಚಿಸ್ಬೋದು. ಅಂದ್ರೆ ನೆಗೆಟಿವ್ ವೇರಿಯನ್ಸ್ಗೆ ಪರಿಹಾರ ಸೂಚಿಸೋದು ಇದು ಒಂದು ಮೆಥಡು. ನೆಕ್ಸ್ಟ್ ಇಂಪ್ರೂವಿಂಗ್ ಅಪ್ ಅಂತ ಕರೆಂಟ್ ಟೆಕ್ನಿಕ್ಸ್ ಅಂತಾನೆ. ಅಂದರೆ ಕರೆಂಟ್ ಟೆಕ್ನಿಕ್ಸು ಅಂದರೆ ಈಗಿರ್ತಕ್ಕಂಥ ತಂತ್ರಗಳನ್ನೇ ನಾವು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡೋದ್ರ ಮುಖಾಂತರ ಸುಧಾರಣೆ ಮಾಡ್ಬೋದು. ಇದು ಒಂದು ಪರಿಹಾರ. ನೆಕ್ಸ್ಟ್ ಪ್ರಾಪರ್ ಸೆಲೆಕ್ಷನ್ ಆ್ಯಂಡ್ ಟ್ರೈನಿಂಗ್ ಆಫ್ ಎಂಪ್ಲಾಯ್ ಅಂತಾನೆ. ಅಂದರೆ ಎಂಪ್ಲಾಯ್ ಅಥವಾ ನೌಕರನ ಸೆಲೆಕ್ಟ್ ಮಾಡಬೇಕಾದ್ರೆ ಒಳ್ಳೆಯ ವ್ಯಕ್ತಿಯನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಂಟೆಲಿಜೆಂಟ್ ಇರ್ತಕ್ಕಂಥನೋ, ಸ್ಕಿಲ್ ಇರ್ತಕ್ಕಂಥನೋ, ಹಾನೆಸ್ಟ್ ಇರ್ತಕ್ಕಂಥನೋ, ಆಮೇಲೆ ವರ್ಕ್ ಇಂಟ್ರೆಸ್ಟ್ ಇರ್ತಕ್ಕಂಥನ ಇಂಥನ್ನು ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಅಂದರೆ ಅವನಿಗೆ ಟ್ರೈನಿಂಗ್ ಕೊಟ್ಟರೆ, ಒಳ್ಳೆ ವರ್ಕರ್ನ ಸೆಲೆಕ್ಟ್ ಮಾಡಿ ಅವನಿಗೆ ಟ್ರೈನಿಂಗ್ ಕೊಟ್ಟರೆ ಅವನು ಆರ್ಗನೈಜೇಷನ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ಡಲ್ ಇರ್ತಕ್ಕಂಥ ವ್ಯಕ್ತಿ ನಾವು ಸೆಲೆಕ್ಟ್ ಮಾಡಿದರೆ ಅವ್ನಿಗೆ ಏನೇ ಟ್ರೈನಿಂಗ್ ಕೊಟ್ಟರೆ ಅವನು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರಾಪರ್ ಸೆಲೆಕ್ಷನ್ ಆಫ್ ಎಂಪ್ಲಾಯ್ ಅಂದರೆ ಎಂಪ್ಲಾಯ್ ಅಥವಾ ನೌಕರ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಒಳ್ಳೆ ಎಫಿಷಿಯೆಂಟ್ ಇರ್ತಕ್ಕಂಥನ, ಸ್ಕಿಲ್ ಇರ್ತಕ್ಕಂಥ, ಜಾಣ್ಮೆ ಇರ್ತಕ್ಕಂಥ ವ್ಯಕ್ತಿ ನಾವು ಸೆಲೆಕ್ಟ್ ಮಾಡಿ ಅವನಿಗೆ ಟ್ರೈನಿಂಗ್ ಕೊಡೋದ್ರ ಮುಖಾಂತರ ಆರ್ಗನೈಜೇಷನ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಬೋದು. ನೆಕ್ಸ್ಟ್ ಒನ್ನು ಮೋಟಿವೇಶನ್ ಆ್ಯಂಡ್ ಗಿವಿಂಗ್ ಇನ್ಸೆಂಟಿವ್ಸ್ ಅಂತಾನೆ. ಅಂದರೆ ಮೋಟಿವೇಶನ್ ಮಾಡೋದ್ರ ಮುಖಾಂತರ, ವರ್ಕರ್ನ ಪ್ರೇರಣೆ ಮಾಡೋದ್ರ ಮುಖಾಂತರ ಮತ್ತು ಅವನಿಗೆ ಕೆಲವೊಂದು ಹಣದ ಮುಖಾಂತರ
ಒಂದು ಪ್ರೋತ್ಸಾಹಧನ ಕೊಡೋದ್ರ ಮುಖಾಂತರ ನಾವೇನು ಮಾಡ್ಬೋದಪ್ಪ ಅಂದ್ರೆ ವರ್ಕರ್ ಎಫಿಷಿಯನ್ಸಿನ ಜಾಸ್ತಿ ಮಾಡ್ಬೋದು. ಅದಕ್ಕಾಗಿ ಇಲ್ಲೇನೈತಿಲ್ಲ, ಮೋಟಿವೇಶನ್ ಭಾಳ ಇಂಪಾರ್ಟೆಂಟು. ಯಾಕಂದ್ರೆ ನಾನು ಒಂದು ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ ನಿಮಗೆ, ಇಫ್ ಯು ಟೇಕ್ ಫಾರ್ ಎಕ್ಸಾಂಪಲ್ ಅದರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಇಫ್ ಯು ಪುಟ್ 100 units of input in the production process, you can get at least less than 100 units. 90 units ಬರ್ಬೋದು, 95 ಬರ್ಬೋದು, 99 ಬರ್ಬೋದು, ಈವನ್ 100 ಬರ್ತದೆ ಅನ್ಕರಿ, ಏನು ಸ್ಕ್ರ್ಯಾಪ್ ಆಗಿಲ್ಲ ಅಂತಂದ್ರೆ. ವೆರಾಸ್ ಇಫ್ ಯು ಪ್ರಾಪರ್ಲಿ ಮೋಟಿವೇಟ್ ದ ಹ್ಯೂಮನ್ ಬೀಯಿಂಗ್ನ ಸರಿಯಾಗಿ ನೀವು ಮೋಟಿವೇಟ್ ಮಾಡಿದ್ರೆ ಅವನು he is going to produce he is going to produce 2 or 3 times more than average worker is going to produce ಅಂತಾನೆ. ಅಂದ್ರೆ ಇವನು ಏನು ಮಾಡ್ತಾನಪ್ಪ ಅಂದ್ರೆ, ಎವರೇಜ್ ಸಾಧಾರಣ ವ್ಯಕ್ತಿ ಏನು ಪ್ರೊಡಕ್ಷನ್ ಮಾಡ್ತಾನೆ, ಉತ್ಪಾದನೆ ಮಾಡ್ತಾನೆ, ಅವನು ಸರಿಯಾಗಿ ಪ್ರೋತ್ಸಾಹ ಮಾಡಿದ್ರೆ ಅಥವಾ ಹುರಿದುಂಬಿಸಿದ್ರೆ, ಪ್ರೇರಣೆ ಮಾಡಿದ್ರೆ, ಸಾಧಾರಣ ವ್ಯಕ್ತಿ ಏನು ಪ್ರೊಡಕ್ಷನ್ ಮಾಡ್ತಾನೆ, ಉತ್ಪಾದನೆ ಮಾಡ್ತಾನೆ, ಅದ್ರ 2-3 ಪಟ್ಟು ಹೆಚ್ಚಿಗೆ ಮಾಡ್ತಾನೆ. ಇಟ್ ಶೋಸ್ ದ ಇಂಪಾರ್ಟೆನ್ಸ್ ಆಫ್ ಮೋಟಿವೇಶನ್. ಅದಕ್ಕಾಗಿ ಮೋಟಿವೇಶನ್ಗೆ ಭಾಳ ಇಂಪಾರ್ಟೆನ್ಸ್ ಐತೆ ಅಂತಕ್ಕಂಥ ಪಾಯಿಂಟ್ ಕೂಡ ನೀವು ನೆನ್ಪಿಡ್ಬೇಕಾಗ್ತದೆ. ಈ ಮೋಟಿವೇಟ್ ಮಾಡಬೇಕಾದ್ರೆ ಕೆಲವೊಂದು ಫೈನಾನ್ಷಿಯಲ್ ಇನ್ಸೆಂಟಿವ್ಸು ಕೊಡೋದ್ರ ಮುಖಾಂತರ, ಪ್ರೋತ್ಸಾಹನ ಕೊಡೋದ್ರ ಮುಖಾಂತರ ವರ್ಕರ್ನ ನಾವು ಮೋಟಿವೇಟ್ ಮಾಡ್ಬೋದು. ಅವಾಗ ಎಫಿಷಿಯನ್ಸಿ ಜಾಸ್ತಿ ಆಗ್ತೈತೆ. ಲಾಸ್ಟ್ ಒನ್ ಈಸ್ ಡಿಸಿಪ್ಲಿನರಿ ಆ್ಯಕ್ಷನ್ ಅಂತಾನೆ. ಡಿಸಿಪ್ಲಿನರಿ ಅಂದರೆ ಶಿಸ್ತು ಕ್ರಮ. ನೀವು ಎಲ್ಲ ಸೌಲಭ್ಯ ಕೊಟ್ಟರೆ ವರ್ಕರ್ ಆ್ಯಕ್ಚುಲಿ ಎಬಿಲಿಟಿ ಇರ್ತೈತೆ, ಬಟ್ ಅವ್ನು ಕೆಲಸ ಮಾಡೋ ಮನಸ್ಸಿರೋದಿಲ್ಲ. ಅಂಥವ್ರಿಗೆ ಏನು ಮಾಡ್ಬೋದು, ನೀವು ಡಿಸಿಪ್ಲಿನರಿ ಆ್ಯಕ್ಷನ್ನು ತಗೋಬೋದು. ಶಿಸ್ತು ಕ್ರಮ, ಡಿಮೋಷನ್ ಮಾಡೋದ್ರ ಮುಖಾಂತರ ನೀವೇನು ಮಾಡ್ಬೋದು, ಡಿಮೋಷನ್ ಮಾಡೋದ್ರ ಮುಖಾಂತರ ಅವನಿಗೆ ಸ್ವಲ್ಪ ಚುರುಕು ಮುಟ್ಸ್ಬೋದು. ಆವಾಗ ವರ್ಕರ್ ಚೆನ್ನಾಗಿ ಕೆಲಸ ಮಾಡ್ತಾನೆ. ಇವೆಲ್ಲ ಏನಿದೆವಲ್ಲ ವೇರಿಯಸ್ ಸ್ಟೆಪ್ಸ್ ಅಂತ, ಇವೆಲ್ಲ ಸ್ಟೆಪ್ಸ್ಗಳು ಬರ್ತವೆ. ಅಂದರೆ ಇದರಲ್ಲಿ ಯಾವುದಾದ್ರೂ ನಾವು ಡಿಪೆಂಡಿಂಗ್ ಅಪಾನ್ ದಿ ಸರ್ಕಮ್ಸ್ಟಾನ್ಸಸ್ ಇವೆಲ್ಲ ಪಾಯಿಂಟ್ಸ್ಗಳು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಅವಾಗ ಕರೆಕ್ಟಿವ್ ಆ್ಯಕ್ಷನ್ಸ್ ತಗೋಬೇಕಾದ್ರೆ ಇವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ದಿಸ್ ಈಸ್ ಆಲ್ ಸಮಥಿಂಗ್ ರಿಗಾರ್ಡಿಂಗ್ ಮೀನಿಂಗ್ ಆಫ್ ಮೋಟಿವೇಶನ್ ಆ್ಯಂಡ್ ಸ್ಟೆಪ್ಸ್ ಅಥವಾ ಸ್ಟೇಜಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಮೀನಿಂಗ್ ಆಫ್ ಕಂಟ್ರೋಲಿಂಗ್. This is all something about meaning of controlling and various steps which are involved in controlling. Thank you.